ಒಂದು ಪ್ರಶ್ನೆ ಕೇಳ್ತೀನಿ. ನೀನು ಪ್ರತಿಯೊಂದು ವಾದದಲ್ಲೂ ಗೆಲ್ಲಬೇಕು ಅಂತ ಬಯಸ್ತೀಯಾ ಅಥವಾ ಜೀವನದಲ್ಲಿ ಗೆಲ್ಲಬೇಕು ಅಂತ ಬಯಸ್ತೀಯಾ? ಕೂಗುವವನು ಶಕ್ತಿಶಾಲಿ ಅಂತ ನಿನಗೆ ಅನಿಸ್ಬೋದು, ಆದರೆ ಇತಿಹಾಸ ಏನ್ ಹೇಳುತ್ತೆ ಗೊತ್ತಾ? ಜಗತ್ತನ್ನೇ ಬದಲಿಸಿದವರು ಕೂಗಲಿಲ್ಲ, ಅವರು ಮೌನವಾಗಿದ್ರು. ಇಂದು ನಾವು ಮಾತನಾಡೋದು ಒಂದು ರಹಸ್ಯದ ಬಗ್ಗೆ. ಯಾರೂ ಶಾಲೆಯಲ್ಲಿ ಕಲಿಸೋದಿಲ್ಲ, ಯಾರೂ ಸಮಾಜದಲ್ಲಿ ಹೇಳೋದಿಲ್ಲ, ಆದರೆ ಯಶಸ್ಸಿನ ಮೂಲ ಅದೇ. ಮೌನವೇ ಶಕ್ತಿ. ಮೌನ ಅಂದ್ರೆ ದುರ್ಬಲತೆ ಅಲ್ಲ, ಮೌನ ಅಂದ್ರೆ ಒಪ್ಪಿಗೆ ಅಲ್ಲ, ಮೌನ ಅಂದ್ರೆ ಭಯವೂ ಅಲ್ಲ. ಮೌನ ಅಂದ್ರೆ ಒಂದು ಆಯುಧ. ಯಾರಿಗೆ ತಮ್ಮ ಮೇಲೆ ನಂಬಿಕೆ ಇರುತ್ತದೋ ಅವರಿಗೆ ಮಾತ್ರ ಮೌನ ಇರೋ ಧೈರ್ಯ ಇರುತ್ತೆ. ಯಾಕಂದ್ರೆ ಕೂಗುವವನು ತನ್ನನ್ನು ಸಾಬೀತುಪಡಿಸಬೇಕು ಅಂತ ಭಯಪಡ್ತಾನೆ, ಆದರೆ ಮೌನವಾಗಿರುವವನು ತನ್ನ ಮೌಲ್ಯ ಗೊತ್ತಿರುವವನು. ನೋಡು, ಜಗತ್ತಿನಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ಮೌನದ ಮೂಲಕವೇ ಶಕ್ತಿಯನ್ನು ತೋರಿಸಿದ್ದಾರೆ. ಮಹಾತ್ಮ ಗಾಂಧಿ ಅವರು